ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ರೈಸ್ ಪಲಾವ್ ಮತ್ತು ಶಾವಿಗೆ ಪಾಯಸ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು: ಮೊದಲಾಗಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಟೊಮಾಟೊ ಕಟ್ ಮಾಡ್ಕೊಳ್ಬೇಕು, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ನನ್ನ ಹೆಸರು ನಾಜಿಮಾ. ಇದನ್ನು ಮೊದಲನೇ ವಿಡಿಯೋ ಆಗಿರುತ್ತೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೈಡಲ್ಲಿ ಇಡಿ. ಆಮೇಲೆ ನಿಮಗೆ ಬೇಕಾದಂತಹ ತರಕಾರಿಗಳನ್ನು ಕಟ್ ಮಾಡಿ, ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಬಿಟ್ಟು ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡ ನಂತರ ಕುಕ್ಕರ್ ಬಿಸಿ ಆದ ಮೇಲೆ ಆಯಿಲ್ ಹಾಕಿ. ಆಯಿಲ್ ಸ್ವಲ್ಪ ಬಿಸಿ ಆದ ಮೇಲೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಹಾಕಿ, ಅದೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಅಬ್ಸರ್ವ್ ಆಗುತ್ತೆ. ಆ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಅದರಲ್ಲಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಅದು ಫ್ರೈ ಮಾಡಿದ ಮೇಲೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಿ. ಆನಂತರ ನನಗೆ ಸ್ವಲ್ಪ ಕನ್ನಡ ಬರುತ್ತೆ ಫ್ರೆಂಡ್ಸ್, ಆದರೆ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ. ಆಮೇಲೆ ತರಕಾರಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಸೇರಿಸ್ಕೊಳ್ಳಿ. ತರಕಾರಿ ಎಲ್ಲ ಹಾಕಿಬಿಟ್ಟು ಆನಂತರ ನೀವು ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀರಲ್ಲ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಇದೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಲ್ಲಿ ಗಂಟ ಫ್ರೈ ಮಾಡಿಕೊಂಡು ಇದು ಹಾಕಿ ಸೇರಿಸ್ಕೊಳ್ಳಿ. ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅರಿಶಿನ ಪೌಡ್ರು, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೊತ್ತಾ ಸ್ನೇಹಿತರೆ, ಇದು ಮಾಡ್ತಾಯಿದ್ರೆ ಎಷ್ಟು ಸೂಪರಾಗಿ ಸ್ಮೆಲ್ ಬರ್ತಾ ಇದೆ. ಆಮೇಲೆ ಕಸೂರಿ ಮೇಥಿ ಇದ್ದರೆ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಂಗೆ ಹಾಕಿ, ಅದ್ರ ಸ್ಮೆಲ್ ಸೂಪರಾಗಿರುತ್ತೆ. ಆಮೇಲೆ ಒಂದು ಲೆಮನ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿ, ಹುಳಿ ಸೂಪರಾಗಿರುತ್ತೆ. ಆಮೇಲೆ ನೀವು ನೀರು ಸೇರಿಸ್ಕೊಳ್ಳಿ. ನೀವು ಅಕ್ಕಿ ಎಷ್ಟು ಹಾಕ್ಕೊಳ್ತೀರೋ ಅದು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಆನಂತರ ಸ್ವಲ್ಪ ಹೊತ್ತು ಅದು ಕುದಿದ ಮೇಲೆ ಅಕ್ಕಿ ತೊಳ್ಕೊಂಬಿಟ್ಟು ಹಾಕ್ಕೊಂಬಿಡಿ. ನೀರನ್ನು ಸೇರಿಸಿದ ನಂತರ ಅದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಕುದಿದ ನಂತರ ಅಕ್ಕಿ ತೊಳೆದುಕೊಂಡು ಇಟ್ಕೊಂಡಿರ್ತೀರಲ್ಲ ಅದು ಹಾಕ್ಬಿಡಿ. ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡಿ. ಮುಚ್ಚಿದ ನಂತರ 1-2 ವಿಷಲ್ ಸಾಕು ಸ್ನೇಹಿತರೆ, ರೆಡಿ ಆಗುತ್ತೆ ಪಲಾವು. ಈ ರೆಸಿಪಿ ಈಸಿ ರೆಸಿಪಿ ಆಗಿರುತ್ತೆ ಸ್ನೇಹಿತರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಈಸಿ ರೆಸಿಪಿ ಸ್ನೇಹಿತರೆ, ಒಂದ್ಸತಿ ಟ್ರೈ ಮಾಡಿ ತಿನ್ನಿ. ಎಷ್ಟು ಟೇಸ್ಟಿ ಅಂದರೆ ಹೇಳಬೇಕು, ಸೂಪರಾಗಿರುತ್ತೆ ಇದು. ಆಮೇಲೆ ಶಾವಿಗೆ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ ನಿಮ್ಮ ಹತ್ರ ಏನೇನಿರುತ್ತೋ ಅದು ಹಾಕ್ಕೊಂಡು ಫ್ರೈ ಮಾಡಿ. ದ್ರಾಕ್ಷಿನ ಲಾಸ್ಟಲ್ಲಿ ಹಾಕಿ, ಅದೆಲ್ಲ ಇದಾಗ್ಬಿಡುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಆಮೇಲೆ ತೆಗೆದು ಇಟ್ಕೊಳ್ಳಿ. ಅದರಲ್ಲೇ ಹಾಲು ಹಾಕ್ಬಿಟ್ಟು ಫ್ಲೇವರ್ಗೋಸ್ಕರ 1-2 ಏಲಕ್ಕಿ ಕುಟ್ಕೊಂಡು ಹಾಕ್ಕೊಂಬಿಟ್ಟು ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಹಾಲು ಕುದಿದ ಮೇಲೆ 1 ಕಪ್ ಸಕ್ಕರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಅದು ಕುದಿಯೋದಕ್ಕೆ ಬಿಡಿ. ಅದು ಕುದಿದ ನಂತರ ಶಾವಿಗೆಯನ್ನು ಹಾಕಿ, ನಿಮಗೆ ಯಾವ್ದು ಬೇಕೋ, ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ಇದ್ರ ಜೊತೆ ಕವಾ ಕೂಡ ಹಾಕ್ಬೋದು. ಕವಾ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಮತ್ತು ಅದು ಚೆನ್ನಾಗಿ ತಿರುಗಿಸಿ ಅದು ಬೆನ್ನೋದಕ್ಕೆ ಬಿಟ್ಬಿಡಿ. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ಸ್ನೇಹಿತರೆ, ಬೇಗ ಆಗಿಬಿಡುತ್ತೆ ಇದು ಏನಿಲ್ಲ. ಆಮೇಲೆ ಡ್ರೈ ಫ್ರೂಟ್ ಎಲ್ಲ ಇದು ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಸೇರಿಸ್ಕೊಳ್ಳಿ. ಡ್ರೈ ಫ್ರೂಟ್ ಎಲ್ಲ ಸೇರಿಸ್ಕೊಂಡಿದ ನಂತರ ರೆಡಿ ಆಯಿತು ಸ್ನೇಹಿತರೆ. ಒಮ್ಮೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ರೆಸಿಪಿ, ಟೇಸ್ಟಿಯಾಗಿರುತ್ತೆ. ಬಾಯ್.